ಎಲ್ಲಿಂದ ಹೀಗೆ ತಾನೇ ಬಂದಂತೆ ಕಾಣುತ್ತದೆ. ರುದ್ರ, ಮಗಳು ಬಹಳ ಸುಂದರವಾಗಿದ್ದಾಳೆ. ರುದ್ರ, ನಿನ್ನ ಹೆಂಡತಿ ಗೌರಮ್ಮ ಕಾಣಿಸ್ತಾ ಇಲ್ಲವಲ್ಲ? ನಿನ್ನ ಹೆಂಡತಿ ಏನಾಯ್ತು? ನನ್ನ ಹೆಂಡತಿ ಹೆಣ್ಣು ಮಗುವಿಗೆ ನನ್ನ ಹೆಂಡತಿ ನಿನ್ನ ಹೆಂಡತಿ ಏನಾಯ್ತು ರುದ್ರ? ಅವಳು 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 ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಸತ್ತು ಏನು ಹೇಳ್ತಾ ಇದ್ದೀಯ ನೀನು? ಕಲ್ಪನೆಯಲ್ಲಿ ಕಾಣದಂತಹ ದುರಂತವನ್ನೇ ನೀನು ನುಡಿಯುತ್ತಿರುವೆಯಲ್ಲ. ತವರು ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ತನ್ನ ಬಾಳನ್ನೇ ಬರೆದು ಮಾಡಿ ಕಳಿಸಿದಾಳೆ. ರುದ್ರ, ನಿನ್ನ ಹೆಂಡತಿ ಸತ್ತಿಲ್ಲ ರುದ್ರ. ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ ರುದ್ರ. ಆ ದೇವರು ನಿನ್ನ ಬಾಳಿನಲ್ಲಿ ಅದೆಂತಹ ದುರಂತವನ್ನು ಸೃಷ್ಟಿಸಿದ ರುದ್ರ. ಅದಂತಹ ದುರಂತ. ನಿಜ ಸೃಷ್ಟಿಕರ್ತನಾದ ಸೆಳೆತನಲ್ಲಿ ನನ್ನ ಸಂಸಾರ ನುಚ್ಚುನೂರಾಯಿತು. ಬಡತನದ ಬೇಗುಂದಿಯಲ್ಲಿ ನನ್ನ ಬಾಳ್ವೆ ಎದಷ್ಟೇ ಬಾರಬಾರದು ಭಯಪಡದೇ ಬದುಕುತ್ತಿದ್ದೆ. ಬದುಕೆಂಬ ಬಂಡಿಯ ನಾವಿಬ್ಬರು ಗಂಡ ಹೆಂಡತಿಯರು ಜೋಡಿ ಹತ್ತುಗಳಾಗೆ ಸಾಗುತ್ತಿದ್ದೆ. ನನ್ನ ಬದುಕಿನ ಬಂಡಿಯ ಚಕ್ರ ಕಳಚಿ ಹೋಯಿತು. ನನ್ನ ಬದುಕು ಬರಡಾಯಿತು. ಹೆಂಡತಿ ನೀನೆ ಹೋದ ಈ ಮಗಳು ಅನಾಥಳಾದಳು. ದಣರ ದಣರ, ಈ ಪಾಪಿ ಹುಟ್ಟಿದ್ರೆ ಖಂಡಿತವಾಗಿ ನನ್ನ ಹೆಂಡತಿ ಸಾಯುತ್ತಿಲ್ಲ. ರುದ್ರ, ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ. ಕೈ ಸುತ್ತ ದೀಪದ ತಪ್ಪಿಗೆ ಪಣತಿಯನ್ನು ಹೊಡೆಯಬಾರದು. ಯಾರ ಸಾವಿಗೂ ಯಾರ ಜನ್ಮವೂ ಕಾರಣವಲ್ಲ. ಯಾರ ಜನ್ಮಕ್ಕೂ ಯಾರ ಸಾವು ಕಾರಣವಲ್ಲ. ಈ ಲೋಕದಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯುತ್ತಾರೆ. ಹುಟ್ಟು ಸಾಯುವವರ ಸಂಬಂಧ ಕಟ್ಟಲು ನಾವ್ಯಾರು? ಅವರವರ ಭೋಗವನ್ನು ಅವರ ಬೆನ್ನಿಗೆ ಕಟ್ಟಿಕೊಂಡೇ ಈ ಭೂಮಿಗೆ ಬಂದಿರುವರು. ಬರೀ ಹುಚ್ಚು ಭ್ರಮೆಯಲ್ಲಿ ಬೆಳೆದಾಡುವುದೇ ಈ ಮಾನವನ ಮೂರ್ಖತನ. ಅಂದ್ರೆ ನಾನು ಮಾಡಿಕೊಂಡ ಹೆಂಡತಿಯನ್ನು ಮರೆಯಲೇಬೇಕೆ?
ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಹುಟ್ಟಿದ ಮಾನವ ಈ ಪ್ರಪಂಚವನ್ನು ಮರೆತು ಹೋಗುವಾಗ ಮಾಡಿಕೊಂಡ ಹೆಂಡತಿ ಎಷ್ಟು ದಿವಸದವಳು. ನಮ್ಮಿಂದ ಮಾಯವಾದುದನ್ನೆಲ್ಲ ನಾವು ಮರೆಯಲೇಬೇಕು. ಮರೆಯಲು ಮನಸ್ಸು ದೃಢ ನಿರ್ಧಾರ ಮಾಡಬೇಕು. ಮಡದಿಯನ್ನು ಮರೆತರು ಮಡದಿ ನೀಡಿದ ಈ ಮಗಳನ ಮುಂದೆ ಭವಿಷ್ಯ ಹೇಗೆ ದಡಿ? ರುದ್ರ, ಈ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಕರ್ತವ್ಯ, ಅದು ನಿನ್ನ ಧರ್ಮ. ರುದ್ರ, ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ನೀನು ಈ ಮಗುವನ್ನು ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿನಾಲಿ ಮಾಡಲು ಹಚ್ಚಬೇಡ. ಒಳ್ಳೆಯ ವಿದ್ಯಾಭ್ಯಾಸ ಕಲಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ಇವಳಿಗೆ ಬೇಕಾದ ಆಶ್ರಯ, ವಿದ್ಯೆ, ಊಟ, ಉಪಚಾರ ಖರ್ಚು ಎಲ್ಲವೂ ನಾನು ನೋಡಿಕೊಳ್ಳುತ್ತೇನೆ. ಆರ್ದ್ರ, ಇವಳು ನಿನ್ನ ಮಗಳಲ್ಲ, ನನ್ನ ಮಗಳೆಂದು ನಾನು ಭಾವಿಸಿಕೊಳ್ಳುತ್ತೇನೆ. ರುದ್ರ, ಕಡ್ಡೇರು ಈ ಹಣವನ್ನು ಈ ಮಗುವಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ. ಈ ನಿಮ್ಮ ಋಣ ಯಾವ ಕಾಲಕ್ಕೂ ಮುಟ್ಟಿಸಿದ ಪರ, ಯಾವ ಕಾಲಕ್ಕೂ ಯಾಕೆ ರುದ್ರ ಕಣ್ಣೀರು? ಒಬ್ಬರ ಋಣ ಒಬ್ಬರು ಮುಟ್ಟಿಸುವ ಕಾಲ ಆ ದೇವರು ತಂದೆಯೇ ತರುತ್ತಾನೆ. ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವನಿಗೆ ಅನ್ನ ಹಾಕಬೇಕು, ಅದು ನಿಜವಾದ ಮಾನವನ. ರುದ್ರ, ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದೆಂತಿರುವುದು. ಇಂತಹ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದರೆ ಆ ದೇವರಾದರೂ ನನ್ನನ್ನು ಮೆಚ್ಚಬಹುದೇ? ರುದ್ರ, ನೀನು ಈ ಮಗುವನ್ನು ಯಾರ ಮನೆಯಲ್ಲಿ ಬಿಡು? ಅಪ್ಪರ, ಈ ಊರಾಗ ಯಾರು ಮನೆಗೆ ಬಿಡುದಿಲ್ರ ಅಪ್ಪರ. ನನ್ನ ತಂಗಿ ಹೆಂಡತಿಯ ಬೆಂಗಳೂರಿಗೆ ಅಂತ ದುಡಿಯಕ್ಕಂತ ಹೋಗಿ ಬಹಳ ವರ್ಷ ಆಯ್ತು. ಅಲ್ಲಿ ಹೋಗಿ ನಮ್ಮ ಮಗಳನ್ನು ಬಿಟ್ಟು ಬರ್ತೀನಿ. ಹಾಗೆ ಕೂಡ ನನ್ನ ತಂಗಿಯ ಮಗ ಹರಿವಿಂದು ಕೂಡ ಅಲ್ಲೇ ಇದ್ದಾನ್ರಿ. ಅವರಿಬ್ಬರು ಜೊತೆಯಾಗಿ ಜೋಪಾನ ಮಾಡಿ ಅಕ್ಕನ ಮಗಳ ಅಂದ ಮೇಲೆ ಪ್ರೀತಿಯಿಂದ ಜೋಪಾನ ಮಾಡಬಹುದೆಂದ ನನ್ನ ಆಸರೆಯ ಪರ. ಆಯ್ತು ರುದ್ರ, ನೀನು ಇವತ್ತೇ ಬೆಂಗಳೂರಿಗೆ ಹೋಗು. ಏಕೆಂದರೆ ಈ ಕೂಸು ಇನ್ನು ಹಾಲು ಕುಡಿಯುವ ಹಸುಗೂಸು ಇದೆ. ಇಲ್ಲಿ ಹೆಚ್ಚು ದಿನ ಇರುವುದು ಒಳ್ಳೆಯದಲ್ಲ.